ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಶ್ರೀರಾಮನ್ ನೆನೆಸ್ತಾ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆವರೆಗೂ ನಾವು ಸುಂದರ ಕಾಂಡನ ತಿಳ್ಕೊಂಡ್ವಿ. ಇವತ್ತಿಂದ ಯುದ್ಧ ಕಾಂಡದ ಬಗ್ಗೆ ತಿಳ್ಕೊಳ್ಳೋಣ. ಯುದ್ಧ ಕಾಂಡ ಆದ್ಮೇಲೆ ಉತ್ತರ ಕಾಂಡ, ಅಲ್ಲಿಗೆ ರಾಮಾಯಣ ಸಂಪೂರ್ಣ ಆಗತ್ತೆ. ಯುದ್ಧ ಕಾಂಡದಲ್ಲಿ ಏನಾಗತ್ತೆ ಅಂದ್ರೆ, ಹನುಮಂತ ಲಂಕೆನ ದಾಟ್ಕೊಂಡ್ ಬಂದು ಸೀತೆನ ಕಂಡಿದ್ದ ಕಥೆನೆಲ್ಲ ಹೇಳ್ತಾನೆ. ಹಾಗೆ ರಾವಣನ ಅರಮನೆ ಹೇಗಿತ್ತು ಅಂತೆಲ್ಲಾನು ಹೇಳಿದ್ಮೇಲೆ ಸೀತೆ ಕೊಟ್ಟಿರುವಂತ ಚೂಡಾಮಣಿನು ಹನುಮಂತ ರಾಮನ ಕೈಯಲ್ಲಿ ಅಂದ್ರೆ ಅವನ ಪಾದದಲ್ಲಿ ಇಟ್ಟು ನಮಸ್ಕಾರ ಮಾಡ್ತಾನೆ. ಅದಾದ್ಮೇಲೆ ಮುಂದೆ ಏನಾಗತ್ತೆ ಅದೆಲ್ಲವೂ ಯುದ್ಧ ಕಾಂಡ. ಎಲ್ಲಿವರೆಗೂ ಅಂದ್ರೆ ಸೀತೆ ಅಗ್ನಿ ಪ್ರವೇಶ ಮಾಡೋವರೆಗೂ ಅದು ಯುದ್ಧ ಕಾಂಡ. ಆಮೇಲೆ ಬರೋದು ಉತ್ತರ ಕಾಂಡ. ಈಗ ಎಲ್ಲ ವಾನರು ಒಂದ್ ಕಡೆ ಸೇರಿದ್ದಾರೆ. ಎಲ್ಲ ವಾನರು ರಾಮ ಲಕ್ಷ್ಮಣ ಸುಗ್ರೀವ ಎಲ್ಲಿದ್ದಾರೆ ಅಲ್ಲೆಲ್ಲ ಬಂದು ಸೇರಿದ್ದಾರೆ. ಇವಾಗ ಸುಗ್ರೀವ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ರಾಮ ಸೀತೆಯ ಚೂಡಾಮಣಿನ ನೋಡಿ ತುಂಬಾ ದುಃಖ ಪಡ್ತಿದ್ದಾನೆ. ಅಂದ್ರೆ ಎಲ್ಲಾ ನೆನಪುಗಳು, ನಾವು ಯಾರನ್ನಾದ್ರೂ ಮಿಸ್ ಮಾಡ್ಕೊಂಡಾಗ ನಮಗಾಗತ್ತಲ್ಲ ದುಃಖ. ಸೊ ಆ ರೀತಿ ರಾಮನು ಲೋಕದ ದೃಷ್ಟಿಯಲ್ಲಿ ಅವನ್ ದುಃಖನ ವ್ಯಕ್ತಪಡಿಸ್ತಿದ್ದಾನೆ. ಅದಕ್ಕೆ ಸುಗ್ರೀವ ಹೇಳ್ತಾನೆ, ನೋಡು ಹನುಮಂತ ಹೋಗಿ ಸೀತೆ ಎಲ್ಲಿದ್ದಾಳೆ ಅಂತ ಕಂಡು ಹಿಡ್ಕೊಂಡ್ ಬಂದಿದ್ದಾನೆ. ನಾವು ಯಾವ ರಾಜನ್ ಮೇಲೆ ಯುದ್ಧ ಮಾಡ್ಬೇಕು ಅಥವಾ ರಾವಣನ ಶಕ್ತಿ ಎಷ್ಟು, ಅವರು ಬಳಸುವಂತ ಯುದ್ಧದ ಆಯುಧಗಳು ಯಾವುವು, ಯಂತ್ರೋಪಕರಣಗಳು ಯಾವುವು, ಅವ್ರ ಬಲ ಎಷ್ಟು, ಸೈನ್ಯ ಎಷ್ಟು ಅಂತ ಹನುಮಂತ ಎಲ್ಲಾನು ತಿಳ್ಕೊಂಡ್ ಬಂದಿದ್ದಾನೆ. ಈಗ ನಮ್ಗಿರೋದು ಒಂದೇ ಯೋಚನೆ ಏನಂದ್ರೆ, ಇಷ್ಟು ದೊಡ್ಡ ಸಮುದ್ರನ ದಾಟ್ಬೇಕು. ಆ ಸಮುದ್ರನ ದಾಟಿದ್ರೆ ಎಲ್ಲಾ ಸಮಸ್ಯೆನೂ ಪರಿಹಾರ ಆದಂಗೆನೆ. ಅಂದ್ರೆ ಇಲ್ಲೆಲ್ರೂ ಬಲಶಾಲಿ. ಸಮುದ್ರವನ್ನ ದಾಟ್ಕೊಂಡು ಹೋದ್ರೆ ರಾವಣನ ಲಂಕೆಗೆ ಸೇರ್ತೀವಿ. ಸೊ ಆ 100 ಯೋಜನ ಸಮುದ್ರ ದಾಟೋದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ಈ ರೀತಿ ಕುಂದಬಾರದು ಅಂತ ಸುಗ್ರೀವ ಲಕ್ಷ್ಮಣನಿಗೆ ಮತ್ತೆ ರಾಮನಿಗೆ ಹೇಳ್ತಿದ್ದಾರೆ. ಯಾಕಂದ್ರೆ ಒಂದ್ ಕೆಲ್ಸ ಮಾಡ್ಬೇಕಂದ್ರೆ ನಮ್ಗೆ ಉತ್ಸಾಹ ಇರ್ಬೇಕು. ಏನೋ ಲೇಸಿನೆಸ್ ಇಂದ ಎದ್ಬಿಟ್ರೆ ಫುಲ್ ಡೇ ಅದೇ ಮೂಡಲ್ಲಿ ಇರ್ತೀವಿ. ಸೊ ಪ್ರತಿದಿನ ಉತ್ಸಾಹದಿಂದ ಇದ್ರೆ ಎಲ್ಲ ಕೆಲ್ಸನೂ ಬೇಗ ಬೇಗ ಆಗತ್ತೆ. ಹಾಗೆ ಕರೆಕ್ಟ್ ಪರ್ಫೆಕ್ಟ್ ಆಗಿ ಆಗತ್ತೆ ಎಲ್ಲ ಕೆಲ್ಸನೂ. ಹಾಗಾಗಿ ಸುಗ್ರೀವ ರಾಮನ್ಗೆ ಹೇಳ್ತಿದ್ದಾನೆ, ನೋಡು ಇಷ್ಟೆಲ್ಲ ಆಗಿದೆ, ಯಾರು ಅನ್ಕೊಂಡಿರ್ಲಿಲ್ಲ ಹನುಮಂತ ಸಮುದ್ರನ ಹಾರ್ಕೊಂಡ್ ಹೋಗಿ ಲಂಕೆನ ನೋಡಿ ಬರ್ತಾನೆ, ಸೀತೆನ ಕಂಡು ಬರ್ತಾನೆ, ನಮ್ ಸಮಾಚಾರನ ತಿಳಿಸಿ ಬರ್ತಾನೆ ಅಂತ. ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ. ಇನ್ನು ನಾವು ಸಮುದ್ರ ದಾಟೋದ್ ಒಂದೇ ಯೋಚನೆ ಮಾಡ್ಬೇಕು ಅಂತ ಎಲ್ಲಾ ನಿರ್ಧಾರ ಮಾಡ್ಕೊಂಡು ಎಲ್ರೂ ಸಮುದ್ರದ ಕಡೆ ಪ್ರಯಾಣ ಬೆಳೆಸ್ತಾರೆ. ರಾಮ ಮತ್ತೆ ಲಕ್ಷ್ಮಣ ಅವರು ಆದೇಶ ಮಾಡ್ತಾರೆ ಸುಗ್ರೀವನ ಸೈನ್ಯಕ್ಕೆ, ಅಂದ್ರೆ ವಾನರ ಸೈನ್ಯಕ್ಕೆ ಆದೇಶ ಮಾಡ್ತಾರೆ, ಮುಂದೆ ನೀಲ ಇರ್ಬೇಕು. ಅಂದ್ರೆ ಅವನು ವಿಶ್ವಕರ್ಮನ ಅಂಶದಿಂದ ಹುಟ್ಟಿರುವಂತ ವಿಶ್ವಕರ್ಮನ ಮಗ ಅಂತಾನೆ ಹೇಳ್ಬೋದು. ಹೆಂಗೆ ನಾವು ವಾಯುಪುತ್ರ ಅಂದ್ರೆ ಹನುಮಂತ ಅಂತ ಹೇಳ್ತೀವಿ, ಹಂಗೆ ಎಲ್ಲಾ ದೇವರ ಮಕ್ಕಳು ವಾನರಾಗಿ ಹುಟ್ಟಿ ರಾಮನ ಸಹಾಯಕ್ಕಂತ ನಿಂತಿದ್ದಾರೆ. ಸೊ ಹಾಗಾಗಿ ವಿಶ್ವಕರ್ಮ ದೇವರ ಶಿಲ್ಪಿ ಅಂತ ನಮ್ಗೆಲ್ಲಾ ಗೊತ್ತೇ ಇದೆ. ಅವನಿಗೆ ರಾಮ ಒಂದ್ ಜವಾಬ್ದಾರಿ ಕೊಟ್ಟಿದ್ದಾನೆ. ಎಲ್ಲಾ ಸೈನ್ಯದ ಮುಂದೆ ನೀಲ ಹೋಗ್ಬೇಕು, ಅದು ಕಾಡಿನ ದಾರಿಯಲ್ಲೇ ಹೋಗ್ಬೇಕು, ಯಾರು ನಗರದ ಕಡೆ ಪ್ರವೇಶ ಮಾಡೋ ಹಂಗಿಲ್ಲ. ಕೋತಿಗಳಂದ್ರೆ ತರ್ಲೆ ಎಲ್ಲ ಮಾಡ್ತಾವಲ್ಲ, ಹಾಗಾಗಿ ವಾರ್ನಿಂಗ್, ಕಾಡಿನ ದಾರಿಯಲ್ಲೇನೆ ಹೋಗ್ಬೇಕು. ಹಾಗೆ ಹೋಗ್ತಾ ಹೋಗ್ತಾ ನೀಲನ್ ಮೇಲೆ ದೊಡ್ಡ ಜವಾಬ್ದಾರಿ ಏನಂದ್ರೆ ಎಲ್ಲಾ ಹಣ್ಣುಗಳನ್ನ ಪರೀಕ್ಷೆ ಮಾಡ್ಬೇಕು. ಎಲ್ಲಿ ವಾಸ ಸ್ಥಾನಕ್ಕೆ, ಅಂದ್ರೆ ಇವಾಗ ಸಂಜೆ ಆಯ್ತು ಕತ್ಲಾಯ್ತು ಅಂದ್ರೆ ಅಲ್ಲಿ ಉಳ್ಕೊಳಕ್ಕೆ ಎಲ್ಲಾ ರೀತಿ, ಅಂದ್ರೆ ಕಾಡು ಪ್ರಾಣಿಗಳು ಇರೋದಾಯ್ತು ಅಥವಾ ರಾಕ್ಷಸರು ಇರೋದಾಯ್ತು, ಭಯಾನಕವಾಗಿ ಕಗ್ಗತ್ಲಾಗಿ ಇರೋದೆಲ್ಲ ಅಂತ ಜಾಗದಲ್ಲೆಲ್ಲ ಉಳ್ಕೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ನೀಲ ಮುಂದೆ ದಾರಿ ಹುಡುಕ್ತಾ ಹುಡುಕ್ತಾ, ಅದು ಕಾಡ್ ದಾರಿ ಹುಡುಕ್ತಾ ಹುಡುಕ್ತಾ ದಕ್ಷಿಣ ಸಮುದ್ರ ತೀರ್ ಕಡೆ ಪ್ರಯಾಣ ಬೆಳೆಸ್ತಿರ್ತಾರೆ. ಹಾಗೆ ನೀರು ಮತ್ತೆ ಹಣ್ಣನ್ನ ಪರೀಕ್ಷೆ ಮಾಡ್ಬೇಕು. ಯಾಕಂದ್ರೆ ರಾಕ್ಷಸರಿಗೆ ಇವ್ರು ಬರೋದ್ ಗೊತ್ತಾಗಿ ಈಗ ರಾವಣನ್ ತಲೆಯಲ್ಲಂತೂ ಫಿಕ್ಸ್ ಆಗಿದೆ, ಇವ್ರ ಕಡೆಯಿಂದ ರಾಮನ್ ಕಡೆಯಿಂದ ಹೋಗಿರುವಂತ ಒಬ್ಬ ವಾನರ ಅಂದ್ರೆ ಹನುಮಂತ ಇಷ್ಟೆಲ್ಲಾನು ನಾಶ ಮಾಡಿ ಇಷ್ಟೆಲ್ಲಾ ಲಂಕೆನ ಸುಟ್ಟು ಇದನ್ ಮಾಡಿದಾನೆ ಅಂದ್ರೆ ಖಂಡಿತವಾಗ್ಲೂ ರಾಮ ಮತ್ತೆ ಸುಗ್ರೀವನ್ ಸೈನ್ಯ ಬಂದೇ ಬರತ್ತೆ ಅಂತ ರಾವಣನಿಗೆ ಗೊತ್ತು. ಹಾಗಾಗಿ ಅವನು ಗೂಢಾಚಾರಿಗಳನ್ನ ಕಳ್ಸಿರ್ತಾನೆ, ಬೇರೆ ರಾಕ್ಷಸರನ್ನ ಕಳ್ಸಿರ್ತಾನೆ, ಅಂದ್ರೆ ಇವ್ರ ಸೈನ್ಯದ ಬಲ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ. ಸೊ ಆ ರಾಕ್ಷಸರು ಏನ್ ಮಾಡ್ತಾರೆ, ಸೈನ್ಯನ ಇಲ್ಲೇ ನಾಶ ಮಾಡೋಣ ಅಂತ. ಯಾಕಂದ್ರೆ ರಾವಣನಿಗೆ ಮುಖಾಮುಖಿಯಾಗಿ ಯುದ್ಧ ಮಾಡಕ್ ಆ ಶಕ್ತಿ ಇಲ್ಲ. ಆ ಶಕ್ತಿ ಇದ್ರೆ ರಾಮ ಮತ್ತೆ ಲಕ್ಷ್ಮಣ ಇರುವಾಗ್ಲೇ ಅವ್ರ ಜೊತೆ ಯುದ್ಧ ಮಾಡಿ ಸೀತೆನ ಕರ್ಕೊಂಡು ಹೋಗ್ಬೋದಿತ್ತು. ಅಲ್ಲೊಂಥರ ನಾಟಕ ಮಾಡಿ ಒಂದ್ ಜಿಂಕೆ ರೂಪದಲ್ಲಿ ಮಾರೀಚನ್ಗೆ ಹೋಗಕ್ ಹೇಳಿ ಅವ್ರು ಇಲ್ದೇ ಇರುವಾಗ ಅಪಹರಿಸಿದ್ದು. ಸೊ ಇವಾಗೂ ಆ ರೀತಿ ಏನಾದ್ರು ಹಣ್ಣನ್ನ ನೀರನ್ನ ವಿಷ ಮಾಡಿ ಅದನ್ನ ವಾನರ್ ಸೈನ್ಯ ಎಲ್ಲ ಕುಡ್ದು ಮಾಡಿ
ಅಲ್ಲಿ ವಾನರ್ಗೆ ಕಷ್ಟ ಆಗಿ ಅಥವಾ ಸತ್ ಹೋಗಿ ಅವ್ರ ಸೈನ್ಯದ ಬಲ ಕಡಿಮೆ ಆಗಿ ಸೊ ಈ ರೀತಿ ಎಲ್ಲ ಅವ್ನು ಯೋಚನೆ ಮಾಡ್ಬೋದು. ಹಾಗಾಗಿ ಎಲ್ಲಾ ಹಣ್ಣನ್ನ ಎಲ್ಲಾ ನೀರ್ನ ಪರೀಕ್ಷೆ ಮಾಡ್ಬೇಕಂದ್ರೆ ತಿಂದು ನೋಡ್ಬೇಕು ಅಂತ ಅಲ್ಲ. ಸೊ ಅವ್ರಿಗೆ ಶಕ್ತಿ ಇರತ್ತೆ, ಆಗಿನ ಕಾಲದವ್ರು ನೋಡಿದ್ರೆ ಗೊತ್ತಾಗತ್ತೆ ಏನು ಇದು ಒಳ್ಳೇದಲ್ಲ, ಸೇವಿಸೋಕೆ ಇದು ಯೋಗ್ಯವಾದದ ಹಣ್ಣಲ್ಲ ಅಂತ. ಸೊ ಆ ರೀತಿ ಸೊ ಇಷ್ಟೆಲ್ಲ ಜವಾಬ್ದಾರಿ ರಾಮ ನೀಲನಿಗೆ ಕೊಟ್ಟಿದ್ದಾನೆ. ಹಾಗೆ ಸೈನ್ಯದ ಸುತ್ತಮುತ್ತ ಬೇರೆ ಬೇರೆ ನಾಯಕರು ಅಂದ್ರೆ ಇವಾಗ ನಾವು ಒಂದು ಕ್ಲಾಸ್ ಅಲ್ಲೋ ಅಥವಾ ಒಂದು ಆಫೀಸ್ ಅಲ್ಲೋ ನಮ್ ಸ್ವಲ್ಪ ಜನಕ್ಕೆ ಮ್ಯಾನೇಜರು, ಟೀಮ್ ಲೀಡರ್ ಅಂತ ಇರ್ತಾರಲ್ಲ, ಆ ರೀತಿ ಸೈನ್ಯ ಸುತ್ತಲೂ ಅಕ್ಕ ಪಕ್ಕ ಪೂರ್ವ ಪಶ್ಚಿಮ ಹಿಂದೆ ಮುಂದೆ ಎಲ್ಲ ನಳ, ಸುಷೇನ, ಶತಬಲ, ದಿವಿದ ಸೊ ಮಿಕ್ಕೆಲ್ಲ ನಾಯಕರು ಇರ್ತಾರಲ್ಲ ಅವರೆಲ್ಲರೂ ಸೈನ್ಯ ಸುತ್ತ ಬರ್ತಿರ್ತಾರಂತೆ. ಹನುಮಂತ, ರಾಮ, ಲಕ್ಷ್ಮಣ, ಅಂಗದ ಹಾಗೆ ಸುಗ್ರೀವ ಅವರು ಸೈನ್ಯದ ಮಧ್ಯೆ ಬರ್ತಾರೆ. ಯಾಕಂದ್ರೆ ಅವ್ರಿಗೇನೋ ಭಯ ಅಂತ ಅಲ್ಲ, ಸೈನ್ಯದ ಮಧ್ಯೆ ಇದ್ರೆ ಎಲ್ಲಾನು ಕಾಣ್ಸತ್ತೆ, ಎಲ್ಲಾ ಕಡೆನೂ ಅವ್ರು ನೋಡ್ಬೋದು ಹೆಂಗಂದ್ರೆ ಹನುಮಂತ ರಾಮನ್ನ ಅವ್ನ ಹೆಗಲ್ ಮೇಲೆ ಕುಂದರ್ಸ್ಕೊಂಡಿರ್ತಾನೆ, ಅಂಗದನ್ ಮೇಲೆ ಲಕ್ಷ್ಮಣ ಕೂತಿರ್ತಾನೆ, ಸುಗ್ರೀವ ಅವ್ರ ಜೊತೆ ಹಾಡ್ಕೊಂಡು ಹೋಗ್ತಿರ್ತಾನೆ. ಹಾಗಾಗಿ ಅಂದ್ರೆ ಸುತ್ತಲೂ ಕಡೆ ಸೈನ್ಯ ನೋಡ್ಬೋದು, ಮೇಲೆಯಿಂದ ರಾಕ್ಷಸರು ಹಾರ್ಕೊಂಡ್ ಬಂದು ಸಡನ್ ಆಗಿ ಅವ್ರ ಮೇಲೆ ಏನು ಯಾವ್ದೋ ರೀತಿಯಲ್ಲಿ ಅಟ್ಯಾಕ್ ಮಾಡೋದಂತ ಹೇಳ್ತೀವಲ್ಲ, ಆ ರೀತಿ ಎಲ್ಲ ಮಾಡ್ಬೋದು. ಹಾಗಾಗಿ ರಾಮ, ಲಕ್ಷ್ಮಣ, ಸುಗ್ರೀವರಿಗೆ ಪೂರ್ತಿ ಸೈನ್ಯ ಕಾಣಿಸ್ಬೇಕು ಅಂತ ಅವರು ಮಧ್ಯದಲ್ಲಿ ಹನುಮಂತ ಮತ್ತೆ ಅಂಗದನ್ ಮೇಲೆ ಕೂತ್ಕೊಂಡು ಹೊರಡ್ತಿರ್ತಾರೆ ಸಮುದ್ರ ತೀರ್ ಕಡೆ. ಸೊ ಅಲ್ಲಿಂದ ಈಗ 100 ಯೋಜನ ದಾಟಕ್ಕಂತೂ ಆಗಲ್ಲ ಎಲ್ಲಾ ವಾನರಿಗೂ. ಅವ್ರ ಮೊದ್ಲೇ ಸೀತೆನ ನೋಡಕ್ ಹೋಗ್ಬೇಕು ಅಂತ ವಿಚಾರ ಮಾಡುವಾಗ್ಲೇನೆ ಜಾಂಬವಂತ ಕೇಳಿರುವಾಗ ಎಲ್ರು ಹೇಳ್ತಿದ್ರು 20 ಯೋಜನ ಹಾರ್ಬೋದು, 30 ಯೋಜನ ಹಾರ್ಬೋದು, 40-50 ಯೋಜನ ಹಾರ್ಬೋದು. ಸೊ ಅವ್ರವ್ರ ಕೆಪಾಸಿಟಿ ಅವ್ರು ಹೇಳಿದ್ರು. ಹಾಗಾಗಿ ಇವಾಗ ಇದು 100 ಜನನೋ 500 ಜನನೋ ಅಲ್ಲೋ, ಕೋಟ್ಯಾಂತರ ಜನ ವಾನರು, 200-300 ಕೋಟಿ ಜನ ವಾನರು ಅಷ್ಟು ದೊಡ್ಡ 100 ಯೋಜನ ಸಮುದ್ರ ಹಾರ್ಬೇಕು ಅಂತಂದ್ರೆ ಅದು ಅಸಾಧ್ಯವಾಗಿದ್ದು. ಸಮುದ್ರದ ಮೇಲೆ ಸೇತುವೆ ಕಟ್ಬೇಕಂದ್ರೆ ಅದಿನ್ನೂ ಅಸಾಧ್ಯವಾದ ಕೆಲಸ. ಅಂದ್ರೆ ನಮ್ ಯೋಚನೆಗೆ ಅದು ಅಸಾಧ್ಯವಾಗಿದ್ದು, ಸೊ ಅವ್ರಿಗೂನು ಆಗಿನ ಸಂದರ್ಭದಲ್ಲಿ ಅದು ಅಸಾಧ್ಯ ಅನ್ಸತ್ತೆ. ಸೊ ಅದನ್ನೆಲ್ಲ ಮಾತಾಡ್ತಾ ಸಮುದ್ರ ತೀರಕ್ ಬಂದು ಅಲ್ಲೇ ಇರುವಂತಹ ಮಹೇಂದ್ರ ಪರ್ವತದ ಮೇಲೆ ರಾಮ ಹತ್ತಿ ಕೂತ್ಕೋತಾನೆ, ಯೋಚನೆ ಮಾಡ್ತಾನೆ ಯಾವ ರೀತಿ ಸಮುದ್ರಕ್ಕೆ ಸೇತುವೆ ಕಟ್ಟೋದು. ನಾವ್ ಅನ್ಕೋತೀವಿ 100 ಯೋಜನ ಸಮುದ್ರ ಅಂದ್ರೆ ಅದು ಕಿಷ್ಕಿಂಧೆಯಿಂದ ಅಂತ ಅಲ್ಲ, ಮಹೇಂದ್ರ ಪರ್ವತದಿಂದ 100 ಯೋಜನ. ಹಾಗೆ ಅಲ್ಲಿಂದ 100 ಯೋಜನ ಇವಾಗಿರೋ ಶ್ರೀಲಂಕಾ ಅಲ್ಲ, ಇವಾಗಿರೋ ಶ್ರೀಲಂಕಾ ಲಂಕೆಯ ಒಂದು ಭಾಗ. ಮುಂಚೆ ಲಂಕೆಗೆ ಇದ್ದಂತ ಹೆಸರು ಸಿಂಹದಳ ಅಂತ ಹೆಸರಿತ್ತಂತೆ. ಅಂದ್ರೆ ಸಿಂಹದಳ ಅನ್ನೋ ಹೆಸರು, ಅದು ದ್ವೀಪ, ಸಮುದ್ರದ ಮಧ್ಯೆ ಇದ್ದಂತ ದ್ವೀಪ. ಸೊ ಈಗ ಅದು ಅದೃಶ್ಯ ಆಗಿದೆ. ಸೊ ಆ ದ್ವೀಪದಲ್ಲಿ ವಿಭೀಷಣ ಇನ್ನೂ ಚಿರಂಜೀವಿಯಾಗಿ ಆ ರಾಜ್ಯನ ಆಡಳಿತ ನಡೆಸ್ತಾರೆ ಅಂತ. ಚಿರಂಜೀವಿಗಳ ಲಿಸ್ಟ್ ಅಲ್ಲಿ ವಿಭೀಷಣರು ಒಬ್ರು. ಸೊ ಧನುಷ್ ಕೋಟಿ ಇದೆಲ್ಲ ಯುದ್ಧ ಎಲ್ಲ ಆದ್ಮೇಲೆ, ವಿಭೀಷಣಿಗೆ ಲಂಕಾಧಿಪತಿ ಆದ್ಮೇಲೆ, ರಾವಣನ ಸಂಹಾರ ಆದ್ಮೇಲೆ ಸ್ವತಃ ವಿಭೀಷಣನೇ ರಾಮನ ಹತ್ರ ಕೇಳ್ಕೊತಾನೆ, ನೋಡು ಅಷ್ಟು ದೂರದಿಂದ ಇಲ್ಲಿವರೆಗೂ ನೀನ್ ಸೇತುವೆನ ಕಟ್ಟಿದ್ಯಾ, ಬೇರೆ ರಾಜ್ಯರು ಬಂದು ನನ್ ಮೇಲೆ ಯುದ್ಧ ಮಾಡುವಂತ ಪ್ರಸಂಗನೂ ಆಗತ್ತೆ, ಹಾಗಾಗಿ ಈ ಸೇತುವೆನ ನಾಶ ಮಾಡು ಅಂತ. ಸೊ ನಾವ್ ಇವಾಗ ಏನ್ ಧನುಷ್ ಕೋಟೆ ಅಂತ ಹೇಳ್ತೀವಿ ಅದು ನಮಗ್ ಕಾಣಿಸುವ ಒಂದು ಭಾಗ ಅಷ್ಟೇ. ಇನ್ನೊಂದು ಭಾಗನ ಅಂದ್ರೆ ಆ ಸಿಂಹದಳ ಅಂತ ಏನಿದೆ ದ್ವೀಪ, ಅಲ್ಲಿಂದ ಧನುಷ್ ಕೋಟೆಯ ಅರ್ಧದಷ್ಟು ಸೇತುವೆನ ಸ್ವತಃ ರಾಮನನೇ ಅವನ ಬಿಲ್ಲು ಬಿಟ್ಟು ಅದನ್ನ ನಾಶ ಮಾಡಿದ್ದು. ಯಾಕಂದ್ರೆ ವಿಭೀಷಣ ರಾಮನ್ ಹತ್ರ ಕೇಳ್ಕೊಂಡಿದ್ದು, ಯಾಕಂದ್ರೆ ಸೇತುವೆ ಇದ್ರೆ ಈಸಿಯಾಗಿ ಬಂದು ಆಕ್ರಮಣ ಮಾಡ್ಬೋದಲ್ಲ. ಸೊ ಹಾಗಾಗಿ ವಿಭೀಷಣನೇ ಕೇಳ್ಕೊಂಡಿದ್ದು. ಸೊ ನಾವ್ ಅನ್ಕೋತೀವಿ ಇವಾಗಿರುವ ಶ್ರೀಲಂಕಾ ಅದು 100 ಯೋಜನ ಆಗತ್ತಾ ಅಂತ ನಮ್ದೆಲ್ಲ ಒಂದಿಷ್ಟು ಡೌಟ್ಸ್ ಬರಕ್ ಸ್ಟಾರ್ಟ್ ಆಗತ್ತೆ ನಾವೆಲ್ಲ ಓದಿದ್ಮೇಲೆ. ಸೊ ಅದಕ್ಕೆ ಬೇರೆ ಬೇರೆ ಪುರಾಣಗಳನ್ನ ಬೇರೆ ಬೇರೆ ಗ್ರಂಥಗಳನ್ನ ಓದಿದ್ರೆ ಅವಾಗ ಕ್ಲಾರಿಟಿ ಸಿಗತ್ತೆ. ಸೊ ಹಾಗಾಗಿ ಎಲ್ಲ ಅಲ್ಲಿ ಹೋಗಿ ರಾಮ ಅಲ್ಲಿ ಕೂತು ಯೋಚನೆ ಮಾಡ್ತಾನಂತೆ ಮಹೇಂದ್ರ ಪರ್ವತದ ಮೇಲೆ. ಹಾಗೆ ಅವ್ರು ಅಲ್ಲಿಂದ ಹೊರಡ್ಬೇಕಂದ್ರೆ, ಅಂದ್ರೆ ಎಲ್ಲಾ ಸೈನ್ಯ ಜೊತೆ ರಾಮ, ಲಕ್ಷ್ಮಣ, ಸುಗ್ರೀವ ಹೊರಡ್ಬೇಕಂದ್ರೆ ಆವಾಗ್ಲೂನು ಅವ್ರು ಒಳ್ಳೆ ಮುಹೂರ್ತ ನೋಡ್ತಿದ್ರಂತೆ. ರಾಮ ಹೇಳ್ತಾನಂತೆ, ಇವಾಗ ಉತ್ತರ ಪಾಲ್ಗುಣ ನಕ್ಷತ್ರ ಇದೆ, ಈ ನಕ್ಷತ್ರದಲ್ಲಿ ನಾವು ಯಾವ್ದಾದ್ರು ಕಾರ್ಯ ಮಾಡ್ಬೇಕು ಅಂತ ಹೊರಟ್ರೆ ಅದು ಖಂಡಿತವಾಗ್ಲೂ ಯಶಸ್ಸಾಗತ್ತೆ, ಅಂದ್ರೆ ಸಕ್ಸಸ್ ಆಗತ್ತೆ. ಸೊ ಹಾಗಾಗಿ ಇವತ್ತೇ ಹೋಗೋಣ. ಯಾಕಂದ್ರೆ ಉತ್ತರ ಪಾಲ್ಗುಣ ನಕ್ಷತ್ರ ಆದ್ಮೇಲೆ ಹಸ್ತ ನಕ್ಷತ್ರ ಬರತ್ತೆ, ಅದು ಅಷ್ಟೊಂದು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ.
ಸೊ ಹಾಗಾಗಿ ಅಂದ್ರೆ ಅವ್ರವ್ರ ಹುಟ್ಟಿರುವಂತ ರಾಶಿ ನಕ್ಷತ್ರಕ್ಕೆ ಅವ್ರವ್ರ ಜನ್ಮ ಕುಂಡಲಿಗೆ ಕಂಪೇರ್ ಮಾಡಿದ್ರೆ ರಾಮನಿಗೆ ಉತ್ತರ ಫಾಲ್ಗುಣ ನಕ್ಷತ್ರ ಇದು ನನಗೆ ಯೋಗ್ಯವಾದ ನಕ್ಷತ್ರ. ಸೊ ಈ ನಕ್ಷತ್ರದಲ್ಲಿ ನಾನು ಯಾವುದೇ ಕಾರ್ಯ ಮಾಡಿದ್ರು ನನಗೆ ಜಯ ಪ್ರಾಪ್ತಿ ಆಗತ್ತೆ ಅಂತ ರಾಮ ಅದೇ ನಕ್ಷತ್ರದಲ್ಲಿ ಎಲ್ರೂ ಸೈನ್ಯನ ಕರ್ಕೊಂಡು ಈಗ ಸಮುದ್ರ ತೀರಕ್ಕೆ ಬಂದು ಸೇರಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಸೇತುವೆನ ಕಟ್ಟೋದು ಅಥವಾ ಯಾವ ರೀತಿ ಕಾಯ್ತಿದ್ದಾರೆ, ಸಮುದ್ರ ರಾಜನೇ ದಾರಿ ಮಾಡಿ ಕೊಡ್ತಾನ ಅಂತ ರಾಮ ಸಮುದ್ರ ರಾಜನ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ಯಾಕಂದ್ರೆ ನಾವೇನೋ ನಮ್ಮ ಯೋಚನೆಯಲ್ಲಿ ಮಾಡಕ್ ಹೋಗ್ತೀವಿ, ಒಂದೊಂದ್ಸರಿ ನಮ್ಮ ಒಂದು ಸಣ್ಣ ಪ್ರಾರ್ಥನೆಯಿಂದ ಪ್ರೇಯರ್ ಇಂದ ಎಷ್ಟೊಂದ್ ಕಷ್ಟಗಳು ದೂರ ಆಗ್ಬಿಟ್ಟಿರತ್ತೆ, ನಮ್ ದಾರಿ ಸುಲಭ ಆಗ್ಬಿಡತ್ತೆ. ಸೊ ಹಂಗಾಗಿ ಯಾಕಂದ್ರೆ ಇವಾಗ ರಾಮ ಲಕ್ಷ್ಮಣ ಸುಗ್ರೀವ ಹನುಮಂತ ಈ ವಾನರ ಸೈನ್ಯ ಏನಿದೆ ಇದು ಕೇವಲ ಸೀತೆನ ಕರ್ಕೊಂಡ್ ಬರಕ್ ಹೋಗ್ತಿಲ್ಲ, ರಾಕ್ಷಸರ ವಂಶನ ನಿರ್ವಂಶ ಮಾಡಕ್ಕೆ ಅಂದ್ರೆ ಅಧರ್ಮನ ಕಂಪ್ಲೀಟ್ ಆಗಿ ನಾಶ ಮಾಡಕ್ ಹೋಗ್ತಿರೋದು. ಹಾಗಾಗಿ ಇಂಥ ಒಳ್ಳೆ ಕಾರ್ಯಕ್ಕೆ ಸಮುದ್ರ ರಾಜ ಸ್ವತಃ ಅವನಾಗಿನೇ ನಮಗೆ ದಾರಿ ಮಾಡ್ಕೊಡ್ತಾನ, ಬಿಟ್ಟು ಕೊಡ್ತಾನ ಅಂತ ರಾಮಚಂದ್ರ ಪ್ರಾರ್ಥನೆ ಮಾಡ್ಕೊತಿದ್ದಾನೆ. ಯಾಕಂದ್ರೆ ಇದು ಲೋಕದ ಕಾರ್ಯ, ರಾಮಚಂದ್ರನ್ ಪರ್ಸನಲ್ ಕಾರ್ಯ ಅಲ್ಲ. ಯಾಕಂದ್ರೆ ಅವನ್ ಒಬ್ನೇ ಹೋಗ್ಬೋದಿತ್ತು, ಅವನೊಬ್ನೇ ಹೋಗಿ ಸೀತೆನ ಕರ್ಕೊಂಡ್ ಬರ್ಬೋದಿತ್ತು. ಯಾಕಷ್ಟು ಜನನ್ನ ಕರ್ಕೊಂಡ್ ಹೋಗ್ತಿದ್ದಾನಂದ್ರೆ ಎಲ್ಲರಿಗೂ ಈ ಧರ್ಮದ ಕಾರ್ಯ ಮಾಡಿರುವಂತ ಪುಣ್ಯ ಸಿಗ್ಲಿ ಅಂತ ಅಷ್ಟು ಜನ ವಾನರ್ನ ಕರ್ಕೊಂಡ್ ಹೋಗ್ತಿರೋದು. ಅದೇ ಉದ್ದೇಶದಿಂದ ಈಗ ಸಮುದ್ರ ರಾಜನ ಹತ್ರ ಪ್ರಾರ್ಥನೆ ಮಾಡ್ಕೋತಿದ್ದಾನೆ, ಲಂಕೆಗೆ ದಾರಿ ಮಾಡಿಕೊಡು ಅಂತ. ಅಲ್ಲೇ ದರ್ಬೆ ಹಾಕೊಂಡು ಅಂದ್ರೆ ಸಮುದ್ರದ ತೀರದಲ್ಲೇನೆ ದರ್ಬೆ ಹಾಕೊಂಡು ರಾಮಚಂದ್ರ ಹಾಗೆ ಲಕ್ಷ್ಮಣ ಮಿಕ್ಕೆಲ್ರು ಕಾಯ್ತಿದ್ದಾರೆ ಸಮುದ್ರ ರಾಜನ ಉತ್ತರಕ್ಕಾಗಿ. ಅದೇ ಸಮಯಕ್ಕೆ ಈ ಕಡೆ ರಾವಣನಿಗೆ ಟೆನ್ಷನ್, ಹನುಮಂತ ಬಂದು ಎಲ್ಲಾನು ಸುಟ್ಟು ಹೋಗಿದ್ದಾನೆ. ಪ್ಲಸ್ ಏನಂದ್ರೆ ಅದು ಬಂಗಾರದ ಅರಮನೆ, ಬಂಗಾರದ್ದು ಲಂಕೆ. ಸೊ ಅಂತ ಲಂಕೆ ಇವಾಗ ನಾವೇನ್ ಮೆಲ್ಟ್ ಆಗತ್ತೆ ಅಂತ ಹೇಳ್ತಿದ್ದೀವಲ್ಲ, ಹಂಗೆ ಬೆಂಕಿಯಲ್ಲಿ ಬಿದ್ದು ಇದು ಆಗಿದೆ, ಕರ್ಗ್ ಹೋಗಿದೆ. ಆದ್ರೆ ಒಂದೇನಂದ್ರೆ ರಾವಣ ಎಷ್ಟು ಬಲಿಷ್ಠ ಇದ್ದ ಅಂತ ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ರಾವಣ ಹನುಮಂತ ಲಂಕೆನೆಲ್ಲ ಸುಟ್ಟಿ ಹಾರಿ ಈ ಕಡೆ ಬಂದು ಮಾರನೇ ದಿನದಲ್ಲಿಯೇ ರಾವಣ ವಿಶ್ವಕರ್ಮನ್ನ ಅಂದ್ರೆ ಏನು ನಾನು ನೀಲ ಅಂತ ಹೇಳ್ತೆ ಅವರ ತಂದೆ ವಿಶ್ವಕರ್ಮನ್ನ ಸ್ವರ್ಗದಲ್ಲಿರುವಂತವ್ರು ದೇವರ ಶಿಲ್ಪಿ ಅವ್ರನ್ನ ಕರ್ಸಿ ಮುಂಚೆ ಯಾವ ರೀತಿ ಇತ್ತಲ್ಲ ಅದಕ್ಕಿಂತ ವಿಜೃಂಭಣೆಯಾಗಿ ಕಾಣುವಂತ ಲಂಕೆನ ಮತ್ತೆ ರಾವಣ ಒಂದೇ ದಿನದಲ್ಲಿ ನಿರ್ಮಿಸಿದಾನೆ. ಇವಾಗ ಹನುಮಂತ ಹೋಗಿ ನೋಡಿದ್ರೆ ಮತ್ತೆ ಅವನಿಗೆ ವಾಪಸ್ ಆಶ್ಚರ್ಯ ಆಗತ್ತೆ, ನಾನೇ ಎಲ್ಲಾ ಸುಟ್ಟು ಹೋಗಿದ್ದೆಲ್ಲ ಮತ್ತೆಂಗಿದು ಇಷ್ಟು ವಿಜೃಂಭಣೆಯಿಂದ ಕಾಣಿಸ್ತಿದೆ, ಯಾವ್ದೋ ಬೇರೆ ರಾಜ್ಯಕ್ ಬಂದಿದ್ದೇವೇನೋ ಅನ್ನೋ ಅಷ್ಟು ಆಶ್ಚರ್ಯ ಪಡುವಷ್ಟು ಅಷ್ಟು ದೊಡ್ಡದಾಗಿ ಅಷ್ಟು ಸುಂದರವಾಗಿ ಅಂದ್ರೆ ಏನ್ ಕೆತ್ತನೆ ಗಿತ್ತನೆ ಅಂತ ಏನ್ ಹೇಳ್ತೀವಿ ಆ ರೀತಿ ಎಲ್ಲ ಇಂದ್ರಲೋಕ ಹೆಂಗಿದೆ ಆ ರೀತಿ ಅಷ್ಟು ವಿಜೃಂಭಣೆಯಿಂದ ಕಾಣಿಸೋ ತರ ವಿಶ್ವಕರ್ಮನ್ನ ಕರ್ಸಿ ಮತ್ತೆ ಲಂಕೆನ ರಾವಣ ಕಟ್ಸಿದಾನೆ. ಅಂದ್ರೆ ಅಷ್ಟು ಬಲಿಷ್ಠ ರಾವಣ, ಅಷ್ಟು ಶಿವನ್ ಕುರಿತು ತಪಸ್ ಮಾಡಿ ಎಲ್ಲಾ ಶಕ್ತಿನ ಪಡ್ಕೊಂಡು ವರಗಳನ್ನ ಪಡ್ಕೊಂಡು ಸೊ ಎಲ್ಲಾ ಸಿಕ್ಮೇಲೆ ವಿನಯದಿಂದ ಇದ್ದಿದ್ರೆ ಇಷ್ಟೆಲ್ಲಾ ಕಷ್ಟನೇ ಬರ್ತಿರ್ಲಿಲ್ಲ. ಆ ಶಕ್ತಿನ ದುರುಪಯೋಗ ಪಡಿಸ್ಕೊಂಡು ಅಧರ್ಮದ ಮಾರ್ಗದಲ್ಲಿ ಹೋಗಿ ಸೊ ಇಷ್ಟೆಲ್ಲಾ ಇದ್ದುನು ಯಾವ ಸುಖ ನೆಮ್ಮದಿನೂ ಇಲ್ಲ. ವಾಲ್ಮೀಕಿಗಳು ಹೇಳ್ತಾರೆ ರಾಮಾಯಣದಲ್ಲಿ, ಸೀತೆ ನಾವು ಅಪಹರಿಸಿ ಕರ್ಕೊಂಡ್ ಬಂದಾಗಿಂದ ಅಂದ್ರೆ ನಾವು ಏನು ಸ್ವಲ್ಪ ಸಮಯ 10 ತಿಂಗಳು 11 ತಿಂಗಳು ಅಂತ ಏನ್ ಹೇಳ್ತೀವಿ ಅವಾಗಿಂದ ಅವನು ಸೊರಗ್ತಾ ಬಂದಂತೆ, ಅಂದ್ರೆ ಸಣ್ಣ ಆಗ್ತಾ ಬಂದಂತೆ ಚಿಂತೆಗೆ. ಯಾವಾಗ ಸೀತೆ ಒಪ್ಕೋತಾಳೆ, ಇಲ್ಲ ಭಯಾನೂ ಇರ್ಬೋದು, ಯಾವಾಗ ರಾಮ ಬರ್ಬೋದು, ಯಾವಾಗ ಯುದ್ಧ ಆಗ್ಬೋದು, ಮುಂದೆ ಏನಾಗ್ಬೋದು. ಇವಾಗ ಬೇರೆದವ್ರ ಹೆಂಡತಿನ ಕರ್ಕೊಂಡ್ ಬಂದು ಇವನ್ ಮನೆಯಲ್ಲಿ ಇರಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ತಪ್ಪು, ಅದು ಅಂತ ತಪ್ಪು ಮಾಡಿದವ್ರು ಯಾಕೆ ನೆಮ್ಮದಿಯಾಗಿರಕ್ ಸಾಧ್ಯ. ಸೊ ಹಾಗಾಗಿ ಸಣ್ಣ ಆಗ್ತಾ ಬಂದಂತೆ ಆ ಯೋಚನೆಗೆ ಇಲ್ಲಿ ರಾವಣ ಮತ್ತೆ ಲಂಕೆನ ಕಟ್ಸಿದ್ಮೇಲೆ ಎಲ್ಲಾ ಮಂತ್ರಿಗಳನ್ನ ಎಲ್ಲರನ್ನು ಕರೆದು ಮುಂದೆ ಏನ್ ಮಾಡೋದು ಅಂದ್ರೆ ಇವಾಗ ಒಂದು ಮಂಗ ಬಂದು ಇಷ್ಟೆಲ್ಲಾ ಅನಾಹುತ ಮಾಡಿ ಹೋಗಿದೆ, ಮುಂದೆ ಏನ್ ಮಾಡೋದು, ಖಂಡಿತವಾಗ್ಲೂ ರಾಮ ಬಂದೇ ಬರ್ತಾರೆ, ಹಾಗಾಗಿ ನಿಮ್ಮ ಸಲಹೆಗಳನ್ನ ಕೊಡಿ ಅಂತ ರಾವಣ ಎಲ್ಲರ ಹತ್ರನೂ ಕೇಳ್ತಿದ್ದಾನೆ. ಅದಕ್ಕೆ ಫಸ್ಟ್ ಮೊದ್ಲು ಎದ್ದು ನಿಂತು ವಿಭೀಷಣನೇ ಹೇಳ್ತಾನೆ ಏನಂತ, ಸೀತೆನ ಕರ್ಕೊಂಡ್ ಬಂದಿರೋದೇ ತಪ್ಪು, ಪರ ಸ್ತ್ರೀಯನ್ನೇ ಬೇರೆಯವರ ಪತ್ನಿನ ಕರ್ಕೊಂಡ್ ಬಂದಿದ್ ತಪ್ಪು, ರಾಮನ ದೂತ ಅಂತ ಹೇಳ್ಕೊಂಡ್ ಬಂದವನು ಕೇವಲ ದೂತರ ಕೆಲ್ಸ ಏನು, ಬರೀ ಒಂದ್ ಸಂದೇಶನ ತಲುಪಿಸೋದಷ್ಟೇ. ಅವನು ಅಂತ ದೂತ ಅಂದ್ರೆ ಅಷ್ಟು ಶಕ್ತಿ ಇರುವಂತ ದೂತ
ಖಂಡಿತವಾಗ್ಲೂ ಅವನ್ಕಿಂತ 1000 ಪಟ್ಟು ಶಕ್ತಿ ಇರೋನು ರಾಮಚಂದ್ರ. ನಾನು ಅವನ ಬಗ್ಗೆ ಕೇಳಿದ್ದೀನಿ. ನಾವು ಸೀತೆನ ರಾಮನಿಗೆ ಮರಳಿ ಒಪ್ಸೋಣ, ಇದ್ರಿಂದ ನಿಂಗೂ ಒಳ್ಳೇದಾಗತ್ತೆ, ನಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ರಾಕ್ಷಸರ ಕುಲ ಏನಿದೆ, ನಮ್ಮ ವಂಶ ಏನಿದೆ, ಅದಕ್ಕೆ ರಾಮಚಂದ್ರ ಖಂಡಿತವಾಗೂ ಶ್ರಮಿಸಿ ನಮ್ಗೆ ಮುಂದೆ ಇರಕ್ಕೆ ಆಶೀರ್ವಾದ ಮಾಡ್ತಾನೆ. ಇಲ್ಲ ಅಂದ್ರೆ ಅವನ್ ಕೋಪಕ್ಕೆ ನಾವೆಲ್ಲ ತುತ್ತಾಗ್ತೀವಿ. ಯಾಕಂದ್ರೆ ಹನುಮಂತ ಅಷ್ಟು ಪರಾಕ್ರಮ ತೋರ್ಸಿ ಹೋಗ್ಬಿಟ್ಟಿದ್ದಾನೆ. ಈಗ ಒಬ್ಬ ದೂತ ಮಾಡೋ ಕೆಲ್ಸ ಅಷ್ಟೇ ಮಾಡಿಲ್ಲ ಹನುಮಂತ. ಆ ರಾಮನ ಶಕ್ತಿ ಪ್ರದರ್ಶನ ಹನುಮಂತ ಮಾಡಿ ಹೋಗಿದ್ದಾನೆ. ಸಾಮಾನ್ಯವಾಗಿ ದೂತರು ಅಂದ್ರೆ ಈ ರಾಜ್ಯರು ಏನ್ ಹೇಳಿರ್ತಾರೆ ಸಂದೇಶನ ಆ ರಾಜ್ಯರಿಗೆ ಹೋಗಿ ತಿಳಿಸ್ಬೇಕು, ಬೇರೆ ರಾಜ್ಯರು ಏನ್ ಹೇಳಿರ್ತಾರೆ ಅದನ್ನ ತಗೊಂಡ್ ಬಂದು ತಮ್ಮ ರಾಜ್ಯರಿಗೆ ತಿಳಿಸ್ಬೇಕು ಅಷ್ಟೇ. ಬಟ್ ಇವನಿಲ್ಲಿ ಇಡೀ ಲಂಕೆಗೆ ಬೆಂಕಿ ಇಟ್ಟು 80-90 ಕೋಟಿ ವಾನರ ಸೈನ್ಯನ ನಾಶ ಮಾಡಿ, ಅಷ್ಟೇ ಅಲ್ಲದೆ ರಾವಣನ ಮಗ ಅಕ್ಷಯ ಕುಮಾರನ ಅವನ ನಾಶ ಮಾಡಿ, ಮಂತ್ರಿ ಮಕ್ಕಳನ್ನ ಎಲ್ಲರನ್ನು ಸಂಹಾರ ಮಾಡಿ ಹೋಗಿದ್ದಾನೆ. ಆಮೇಲೆ ಅಷ್ಟೆಲ್ಲ ಯುದ್ಧ ಆಗ್ಬೇಕಂದ್ರು ಹನುಮಂತನ ದೇಹದಲ್ಲಿ ಒಂದ್ ಹನಿ ರಕ್ತ ಕೆಳಗ್ ಬಿದ್ದಿರ್ಲಿಲ್ಲಂತೆ, ಒಂದು ಗೀರು ತಾಕಿರ್ಲಿಲ್ಲಂತೆ ಹನುಮಂತನ ದೇಹಕ್ಕೆ. ಸೊ ಅಂತ ದೂತ ಇರ್ಬೇಕಂದ್ರೆ ಅವನು ಕಳ್ಸಿರುವಂತ ರಾಜ ಎಷ್ಟು ಪರಾಕ್ರಮಿ ಇರ್ಬೋದು. ಅದನ್ನೆಲ್ಲ ವಿಚಾರ ಮಾಡಿ ಸುಗ್ರೀವ ರಾವಣನಿಗೆ ಹೇಳ್ತಿದ್ದಾನೆ, ನೋಡು ಖಂಡಿತವಾಗೂ ನಾವು ತಪ್ಪು ಮಾಡ್ತಾ ಇದ್ದೀವಿ. ಸೀತೆನ ಮರ್ಯಾದೆಯಿಂದ ಅಂದ್ರೆ ಆ ರೀತಿ ನಾವು ಆಡು ಭಾಷೆಯಲ್ಲಿ ಮಾತಾಡ್ತೀವಲ್ಲ ಆ ರೀತಿ ಅಲ್ಲ, ಮರ್ಯಾದೆಯಿಂದ ಅಂದ್ರೆ ಎಲ್ಲಾ ಅವಳಿಗೆ ಸಲ್ತಕ್ಕಂತ ವಸ್ತ್ರ ವೈಡೂರ್ಯಗಳನ್ನ, ಕಪ್ಪು ಕಾಣಿಕೆಗಳನ್ನ ಅಂದ್ರೆ ರತ್ನ ವಜ್ರ ಎಲ್ಲಾನು ಕೊಟ್ಟು ಪಲ್ಲಕ್ಕಿಯಲ್ಲಿ ಅವಳನ್ನ ಕರ್ಕೊಂಡೋಗಿ ಸೀತೆನ ರಾಮಚಂದ್ರಗೊಪ್ಪಿಸಿ ಕ್ಷಮೆ ಕೇಳೋಣ ಅಂತ ವಿಭೀಷಣ ಹೇಳ್ತಿದ್ದಾನೆ. ಸೊ ಇದಕ್ಕೆ ರಾವಣ ಏನ್ ಹೇಳ್ತಾನೆ, ಏನಾಗತ್ತೆ ಅಂತ ನಾಳೆ ದಿನ ಮತ್ತೆ ರಾಮಾಯಣನ ಓದಿಬಿಟ್ಟು ತಿಳ್ಕೊಳ್ಳೋಣ. ರಾಮಚಂದ್ರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್.